ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭವಾಗಿದೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ ನಡೀತಾ ಇರೋದು. ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹಲವು ಮಹತ್ವದ ವಿಷಯಗಳು ಚರ್ಚೆ ಮಾಡೋದಕ್ಕಿದೆ. ಬಿಜೆಪಿ ಅವಧಿಯ ಕೋವಿಡ್ ಹಗರಣದ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಇದೆ. ಬಿಎಸ್ ಯಡಿಯೂರಪ್ಪ, ಶ್ರೀರಾಮುಲು, ಸುಧಾಕರ್ ವಿರುದ್ಧ ಈಗಾಗಲೇ ಗಂಭೀರ ಆರೋಪಗಳು ಕೇಳಿಬಂದಿದೆ. ಕುನ್ನಾ ಅವರ ವರದಿಯನ್ನು ಕೂಡ ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿಯಲ್ಲೂ ಕೂಡ ಯಡಿಯೂರಪ್ಪ, ಶ್ರೀರಾಮುಲು ಮತ್ತೆ ಸುಧಾಕರ್ ಅವರ ವಿರುದ್ಧ ಇರುವಂತಹ ಗಂಭೀರ ಆರೋಪಗಳು ಏನಿದ್ದಾವೆ ಅವು ಸಾಬೀತಾಗಿದ್ದಾವೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಏನು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಬೇಕಿದೆ. ಇನ್ನು ಅಕ್ರಮ ಎಸಗಿದ್ದಾರೆ ಅಂತ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡುವಂತ ಸಾಧ್ಯತೆಗಳಿವೆ. ಅಂದರೆ ಬಿಎಸ್ ಯಡಿಯೂರಪ್ಪ, ಶ್ರೀರಾಮುಲು ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಶಿಫಾರಸು ಮಾಡುವಂತ ಸಾಧ್ಯತೆ ಈ ಮೀಟಿಂಗ್ ನಲ್ಲಿ ನಡೀಬಹುದು. ಜೊತೆಗೆ ಒಂದಷ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಬಹುದು. ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗ್ರಹ ಹೆಚ್ಚಾಗ್ತಾ ಇದೆ, ಒತ್ತಾಯ ಹೆಚ್ಚಾಗ್ತಾ ಇದೆ. ಮತ್ತೆ ಜಾತಿ ಜನಗಣತಿಯ ವರದಿಯನ್ನ ಈಗಾಗಲೇ ಸರ್ಕಾರ ಇಟ್ಕೊಂಡಿದೆ. ಆ ವರದಿ ಅನುಷ್ಠಾನ ಮಾಡಬೇಕು ಮಾಡಬಾರ್ದು ಅನ್ನುವಂಥ ಗೊಂದಲಗಳು ಕೂಡ ಇದ್ದಾವೆ. ಮತ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನೀರಾವರಿ ಯೋಜನೆಗಳಿಗೆ ಅನುಮತಿ ಕೊಡೋದು ಕೂಡ ಬಾಕಿ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳು ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಬಹುದು ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಕ್ಯಾಬಿನೆಟ್ ಮೀಟಿಂಗ್ ನಂತರ ಗೊತ್ತಾಗಬೇಕಿದೆ ಏನೇನು ತೀರ್ಮಾನವನ್ನ ತೆಗೆದುಕೊಂಡ್ರು, ಯಾವ್ಯಾವ ವಿಚಾರಗಳು ಚರ್ಚೆಗೆ ಬಂದ್ವು, ಸರ್ಕಾರ ಮುಂದಿನ ಹೆಜ್ಜೆಯನ್ನು ಹೇಗಿಡುತ್ತೆ ಅನ್ನುವಂಥದ್ದು. ಮತ್ತೆ ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಕೂಡ ದಿನಾಂಕವನ್ನ ಪ್ರಕಟ ಮಾಡಬೇಕಿದೆ. ಯಾವಾಗ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ ಅನ್ನೋದನ್ನು ಕೂಡ ತಿಳಿಸಬೇಕಿದೆ. ಹಾಗಾಗಿ ಇವೆಲ್ಲ ಮಹತ್ವದ ವಿಷಯಗಳು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮುನ್ನೆಲೆಗೆ ಬರಲಿದ್ದಾವೆ. ನೋಡೋಣ ಏನೇನು ಚರ್ಚೆ ಆಗುತ್ತೆ, ಯಾವ್ಯಾವ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ, ಯಾವ್ಯಾವ ವರದಿಗಳ ಅನುಷ್ಠಾನ ಆಗುತ್ತೆ ಅನ್ನೋದನ್ನ.